ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಹೋಟೆಲ್ ಸ್ಟೈಲಿಯ ಒಂದು ಫ್ರೈ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಾನು ಇದನ್ನು ಫಿಶ್ ತಗೊಂಡು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಹುಳಿನ ಹಾಕಿ, ಅಂದರೆ ನಾವು ವಿನಿಗರ್ ಕೂಡ ಹಾಕ್ಬೋದು ಅಥವಾ ಇದಕ್ಕೆ ನಾವು ಹಾಕುವಂಥ ಲಿಂಬೆಹಣ್ಣು ಹುಳಿ ಕೂಡ ಹಾಕ್ಬೋದು. ಹಾಕಿ ಇದನ್ನು ನಾನು ಒಂದು 2 ಗಂಟೆ ನೆನೆಯಲಿಕ್ಕೆ ಬಿಟ್ಟಿದ್ದೀನಿ. ಇದರಲ್ಲಿ ಉಪ್ಪು ಮತ್ತು ಹುಳಿ ಚೆನ್ನಾಗಿ ಹಿಡಿದ ಮೇಲೆ ನಾವು ಇದಕ್ಕೆ ಬೇಕಾದ ಮಸಾಲೆನ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಖಾರದ ಪುಡಿ ಹಾಗೂ ಅರಿಶಿಣದ ಪುಡಿ, ಸ್ವಲ್ಪ ಶುಂಠಿ ಪೌಡರು, ಹಾಗೆ ಬೆಳ್ಳುಳ್ಳಿ ಪೌಡರು, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಕ್ರಿಸ್ಪಿ ಬರಬೇಕು ಅಂತ, ಮತ್ತು ಸ್ವಲ್ಪ ಕಾರ್ನ್ಫ್ಲವರು. ನಿಮಗೆ ಅದು ಆಪ್ಷನಲ್, ಬೇಕಾದರೆ ಹಾಕೋಬೋದು. ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೌಡ್ರನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ನೀವು ಹೋಗಿ ನೋಡ್ಕೊಳ್ಳಿ ಸ್ನೇಹಿತರೆ. ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಹಾಗೆ ಮುಂದೆ ಮಾಡೋದನ್ನು ಹೇಳ್ತೀನಿ. ತಯಾರಾಗಿದೆ. ಇದನ್ನು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಕಲರ್ ಬರುತ್ತೆ ಅದು. ಇದಕ್ಕೆ ನಾವು ಒಂದೊಂದೇ ಮೀನನ್ನು ತಗೊಂಡು, ಅಂದರೆ ನಾವು ಉಪ್ಪು ಇದರಲ್ಲೂ ಕೂಡ ಹಾಕಿರ್ತೀವಿ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕಬೇಕು. ಆಮೇಲೆ ನಾವು ಒಂದು ಈ ಥರ ಪೀಸ್, ಅಂದರೆ ನೋಡಿ ಉಪ್ಪು ಹುಳಿ ಹಿಡ್ದಿರೋ ಅಂತಹ ಪೀಸನ್ನು ತಗೊಂಡು ಇದಕ್ಕೆ ನಾವು ಈ ಥರ ನೋಡಿ, ಈ ಥರ ಇದನ್ನು ಹೀಗೆ ಮಾಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಇದು ಮಸಾಲೆ ಹಿಡಿಬೇಕು ಸ್ನೇಹಿತರೆ. ಇದನ್ನು ನಾವು ಈ ಥರ ಮಾಡಿ ಕೂಡಲೇ ಫ್ರೈ ಮಾಡ್ಬೋದು. ಇದಕ್ಕೆ ನಾವು ಇಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೋಡಿ, ಈ ಥರ ಇದನ್ನು ನಾವು ಹೀಗೆ ಮಾಡಿ ಎಲ್ಲ ಮಸಾಲೆ ಕೂಡ ಹಿಡಿಯೋ ಹಾಗೆ ನಾವು ಈ ಥರ ಮಾಡಬೇಕು. ನಾವು ಎಣ್ಣೆ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಡೀಪ್ ಫ್ರೈನೇ ಮಾಡಬೇಕು, ಹಾಗಾಗಿ ನಾನು ಎಣ್ಣೆನ, ಅಂದರೆ ಅದಕ್ಕೆ ನಾನು ಸ್ವಲ್ಪ ಚಿಕ್ಕ ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಹಾಕಿ ನಾವು ಇದನ್ನು ಫ್ರೈ ಮಾಡೋಣ ಸ್ನೇಹಿತರೆ. ಫಿಶ್ ಫ್ರೈ ತಯಾರಾಗಿದೆ. ಇದನ್ನು ನೀವು ತವಾ ಫ್ರೈ ಕೂಡ ಮಾಡ್ಬೋದು, ಡೀಪ್ ಫ್ರೈ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಪೀಸಸ್ ಸ್ವಲ್ಪ ದಪ್ಪ ಇದ್ದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟಿ ಕೂಡ ಇದೆ. ನೀವು ಕೂಡ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗಿದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.